ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೀವು ತಮ್ನೈನಲ್ಲಿ ನೋಡಿರ್ತೀರ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ. ಹಸಿ ಕಾಳನ್ನ ಹಾಕಿ ಸಾಂಬಾರು ಮಾಡೋಣ ಅಂತ ಎಲ್ಲದನ್ನು ಕಟ್ ಮಾಡಿ ಹಸಿ ಕಾಳು ಒಂದು ತರಕಾರಿನ ನಾನು ಏನೆಲ್ಲ ತೊಗೊಂಡಿದ್ದೀನಿ ಮತ್ತು ವಾಂಗಿಬಾತ್ ಮಾಡ್ತೀವಲ್ವ ಆ ಬದನೆಕಾಯಿನ ತೊಗೊಂಡಿದ್ದೀನಿ ಮತ್ತು ಬೀನ್ಸ್ನ ತೊಗೊಂಡಿದ್ದೀನಿ, 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಎಲ್ಲ ಥರದ ತರಕಾರಿನ ನಾನು ಕಟ್ ಮಾಡಿಕೊಡ್ತೀನಿ. ಬರೀ ಹಸಿ ಕಾಳು ಮತ್ತು ಆಲೂಗಡ್ಡೆನೂ ಹಾಕಿ ಮಾಡ್ತಾರೆ. ನಾನಿಲ್ಲಿ ನಮ್ಮ ಮನೇಲಿ ಏನೆಲ್ಲ ತರಕಾರಿ ಇತ್ತು ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರನೆಲ್ಲ ಹಾಕಿ ಮಾಡುತ್ತೀನಿ ನಾನು ಯಾವಾಗ್ಲೂ. ಹಸಿ ಕಾಳು ಮತ್ತು ಆಲೂಗಡ್ಡೆ ಹಾಕಿ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ನಾನು ನಮ್ಮ ಮನೇಲಿ ಯಾವ ಥರದ ತರಕಾರಿ ಎಲ್ಲ ಇತ್ತು ಅದನ್ನೆಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ, ಅದನ್ನು ಹಾಕಿ ಮಾಡೋಣ ಅಂತ. ಹೇಗೆ ಮಾಡ್ತೀನಿ ನಾನು ಈ ಸಾಂಬಾರನ್ನ ಅಂತ ಹೇಳಿ ಫುಲ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ದಯವಿಟ್ಟು ವೀಡಿಯೋನ ಲಾಸ್ಟ್ವರೆಗೂ ನೋಡಿ. ಯಾರೆಲ್ಲ ವೀಡಿಯೋ ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ಎಲ್ಲದನ್ನು ಕಟ್ ಮಾಡಿಕೊಂಡು ತರಕಾರಿನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ತರಕಾರಿ ಎಲ್ಲ ಕಟ್ ಮಾಡಿ ಹಾಕಿದ್ದೆ. ಇವಾಗ ಮಸಾಲೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. 2 ಈರುಳ್ಳಿ, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದರಲ್ಲಿ ಒಂದನ್ನು ಮಾತ್ರ ಹಾಕ್ಕೊಳ್ತೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನೆಲ್ಲ ಹಾಕಿ ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿಬಿಟ್ಟು ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ. ಟೊಮೊಟೊನ ನಾನಿಲ್ಲಿ ಚಿಕ್ಕದೇ 2 ತೊಗೊಂಡಿದ್ದೀನಿ. ನಿಮಗೆ ದಪ್ಪದಿತ್ತು ಅಂತಂದರೆ ಒಂದಾದರೆ ಸಾಕಾಗುತ್ತೆ. ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ರುಬ್ಬೋದಕ್ಕೆ ಹಾಕ್ಕೊಳ್ಳೋದನ್ನು ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿನ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಅದನ್ನು ಸಪ್ರೇಟಾಗಿ ತೆಗೆದಿಟ್ಬಿಡೋಣ, ರುಬ್ಬಿ ಇಟ್ಕೊಳ್ಳೋಣ. ಇವಾಗ ತರಕಾರಿ ಎಲ್ಲ ನೀರು ಹಾಕಿ ಚೆನ್ನಾಗಿ ತೊಳೆದು ಅದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಳ್ತೀನಿ. ಏನೆಲ್ಲ ಕಟ್ ಮಾಡಿದೆ ರುಬ್ಬೋದಕ್ಕೆ ಅದನ್ನು ಕೂಡ ಇಲ್ಲಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ರುಬ್ಬಲಿಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ತಿದ್ದೀನಿ. ಸಾಮಾನ್ಯವಾಗಿ ಖಾರ ಪುಡಿ, ಧನಿಯಾ ಪುಡಿ ಯೂಸ್ ಮಾಡೋದಿಲ್ಲ, ಸಾಂಬಾರು ಪುಡಿ ಯೂಸ್ ಮಾಡ್ತೀನಿ. ಇವತ್ತು ಸಾಂಬಾರು ಪುಡಿ ಖಾಲಿ ಆಗಿರೋದ್ರಿಂದ ನಾನು ಮಾಮೂಲಿ ಧನಿಯಾ ಪುಡಿ ಮತ್ತು ಖಾರ ಪುಡಿನ ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಕೋದಕ್ಕಿಂತ ಮನೆಯಲ್ಲೇ ಮಾಡಿರ್ತೀವಲ್ವ ಸಾಂಬಾರು ಪುಡಿ ಅದನ್ನು ಹಾಕಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲ ರುಬ್ಬಿಟ್ಕೊಂಡಾಗಿದೆ. ಮಾಡೋದು ಹೇಗೆ ಅಂತ ನೋಡೋಣ. ಸ್ವಲ್ಪ ಕುಕ್ಕರಿಗೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕಿ ಸ್ವಲ್ಪ ಅದು ಚಿಟಪಟ ಅನ್ನೋವರೆಗೂ ಬಿಟ್ಬಿಟ್ಟು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ, ಈರುಳ್ಳಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ, ಬರೀ ಬೆಳ್ಳುಳ್ಳಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಅದ್ರ ಜೊತೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಅದನ್ನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದು ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗಿ ಎಣ್ಣೆಲಿ ಸ್ವಲ್ಪ ಅದು ಫ್ರೈ ಆಗಬೇಕು. ಆ ಥರ ಎಲ್ಲ ತರಕಾರಿನ ಹಾಕಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ. ತರಕಾರಿ ನೋಡಿ ಎಷ್ಟಾಗಿದೆ ಅಂತ. ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿ ಅದ್ರದ್ದು ಹಸಿ ವಾಸನೆ ಹೋಗಬೇಕು. ಆ ಥರ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು 10 ಮಿನಿಟ್ಸು ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾವು ಖಾರ ರುಬ್ಬಿರ್ತೀವಲ್ವ ಅದನ್ನು ಸೇರಿಸ್ಕೊಬೇಕು. ಸ್ವಲ್ಪ ಮಸಾಲೆನ ಸೇರಿಸ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ನಾನಿಲ್ಲಿ ಅರಿಶಿನ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಅರಿಶಿನದಲ್ಲಿ. ಆಮೇಲೆ ಇದಕ್ಕೆ ನಾವು ರುಬ್ಬಿರುವಂಥ ಮಸಾಲೆನ ಹಾಕಿ ನೀರು ಹಾಕ್ದಲೇ ಮಸಾಲೆನ ಹಾಕಿ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಮಸಾಲೆನೇ ಅದು ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಬೇಕು. ಆ ಥರ ನಾನು ಇದನ್ನು ಹಾಗೆ ಬೇಯಿಸ್ಕೊಳ್ತೀನಿ. ನೀರನ್ನ ಆ್ಯಡ್ ಮಾಡೋದಿಲ್ಲ. ನಾನು ಯಾವಾಗಲೂ ಹೀಗೇ ಮಾಡೋದು. ನೀರು ಆ್ಯಡ್ ಮಾಡಿಬಿಟ್ರೆ ಅದಿನ್ನೂ ಹಸಿ ಥರ ಅಂತ ಅನಿಸುತ್ತೆ. ಹಾಗಾಗಿ ನಾನು ನೀರು ಹಾಕಲ್ಲ. ಇವಾಗ ಏನು ಮಸಾಲೆ ಹಾಕಿದ್ದೀನಿ ಅದು ಅಷ್ಟನ್ನು ಮಾತ್ರ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಹಸಿ ವಾಸನೆ ಹೋಗೋವರೆಗೂ ನಾನು ಕುದಿಸ್ಕೊಳ್ತೀನಿ. ಆಮೇಲೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ವಿಷಲ್ ಕೂಗಿಸ್ಬಿಡೋದು ಅಷ್ಟೇ, ಸಾಂಬಾರು ಆಗೋಗ್ಬಿಡುತ್ತೆ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಬಿಡೋಣ ಮಸಾಲೆ ಹಾಕಿ. ಇವಾಗ ನೋಡಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಈ ಥರ ಅದಕ್ಕೆ ಬಂದಿದೆ ಸಾಂಬಾರು. ಈ ಹದದಲ್ಲಿದ್ದಾಗ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಇವಾಗ ನಾನು ಈ ಥರ ಕನ್ಸಿಸ್ಟೆನ್ಸಿಲಿ ನೀರನ್ನ ಹಾಕಿ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ತಿಕ್ಕಾಗಿದ್ರೂ ಇಷ್ಟ ಆಗಲ್ಲ ನನಗೆ,
ತುಂಬ ತೆಳುವಾಗಿದ್ರೂ ಇಷ್ಟ ಆಗಲ್ಲ. ಹಾಗಾಗಿ ನಾನು ಈ ತಿಕ್ಕಲ್ಲಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಡಬೇಕು. ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ನಾವು ಆವಾಗಲೇ ಮಸಾಲೆಯಲ್ಲಿ ಮತ್ತು ಎಣ್ಣೆಲಿ ಇದನ್ನು ಬೇಯಿಸಿದ್ವಲ್ವ ತರಕಾರಿನ, ಆಗಲೇ ಸ್ವಲ್ಪ ಬೆಂದೋಗಿರುತ್ತೆ. ಹಾಗಾಗಿ 2 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಹಾಕೋಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿ 2 ವಿಷಲ್ ಆಗಿದೆ. ಯಾವ ಥರ ಬಂದಿದೆ ಸಾಂಬಾರು ನೋಡೋಣ. ನೋಡಿದ್ರಲ್ವ, ಇನ್ನೂ ಬಿಸಿ ಬಿಸಿ ಇನ್ನೂ ಕುದೀತಾ ಇದೆ ಸಾಂಬಾರು. ತುಂಬ ಚೆನ್ನಾಗಾಗಿದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ.